ಬಾಯಲ್ಲಿ ಇಟ್ಟರೆ ಹಂಗೆ ಕ್ರೀಮಿ ಕ್ರೀಮಿ ಆಗಿದೆ. ಸಕಲಾಗಿದೆ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ನನ್ನ ಮಧ್ಯಾಹ್ನದ ಫುಡ್ ರೊಟೀನಲ್ಲಿ ಗಾರ್ಲಿಕ್ ತಂದೂರಿ ನಾನು ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ರಾಜು ಹೊರಗಡೆಯಿಂದ ತರಿಸ್ತೀನಿ, ನನಗೆ ಯಾಕೋ ತಿನ್ಬೇಕು ಅನ್ನಿಸ್ತಾ ಇದೆ ಅಂದರು. ಹೊರಗಡೆಯಿಂದ ಯಾಕೆ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಆ ರೆಸಿಪಿನ ನಿಮಗೂ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಏನಪ್ಪ ಅಂದರೆ ನಾನು ಇದಕ್ಕೆ ಮೈದಾ ಹಿಟ್ಟು ಯೂಸ್ ಮಾಡೋದಿಲ್ಲ, ಗೋಧಿ ಹಿಟ್ಟನ್ನೇ ಮಾಡಿಬಿಟ್ಟು ಹೆಲ್ದಿಯಾಗಿ ಮಾಡ್ಕೊಳ್ತೀನಿ. ಈ ತಂದೂರಿ ಗಾರ್ಲಿಕ್ ನಾನ್ಗೆ ನಾನು ಒಂದು ಗ್ರೀನ್ ಮಸಾಲಾನ ಯೂಸ್ ಮಾಡಿಬಿಟ್ಟು ಎಗ್ ಕರಿನ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಈ ಥರ ನಮ್ಗೆ ಇಷ್ಟ ಆಗಿರೋರು ಅವರು ಏನಾದರೂ ಇಷ್ಟಪಟ್ಟು ತಿನ್ನಬೇಕು ಅಂತ ಕೇಳಿದ್ರು ಅಂದರೆ ತುಂಬ ಇಷ್ಟಪಟ್ಟು ಮಾಡಿಕೊಡ್ತೀವಲ್ವ. ಸೊ ನಾನು ಅದೇ ರೀತಿಯಾಗಿ ಮಾಡಿಕೊಡ್ತೀನಿ, ತುಂಬ ಇಷ್ಟ ಆಗತ್ತೆ. ಆ ಥರ ಏನಾದರೂ ನಂಗೆ ಇದು ಮಾಡಿಕೊಡು ಅಂದರೆ ತುಂಬ ಖುಷಿ ಆಗುತ್ತೆ ಮಾಡಿಕೊಡ್ಲಿಕ್ಕೆ. ಸೊ ತಡ ಮಾಡಿದೆ, ಫಸ್ಟು ಈ ಗಾರ್ಲಿಕ್ ತಂದೂರಿ ನಾನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಎಗ್ ಕರಿ ಮಾಡಲಿಕ್ಕೆ ಆಲ್ರೆಡಿ ನಾನು ಮೊಟ್ಟೆನ ಕುದಿಲಿಕ್ಕೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ಫಸ್ಟು ಹಿಟ್ಟನ್ನ ಕಲಿಸ್ಕೋಬೇಕು. ಹಿಟ್ಟನ್ನ ನಾವು ಕೈಯಲ್ಲಾದರೂ ಕಲಿಸ್ಬಹುದು, ಬಟ್ ನಾನು ಈ ರೀತಿ ಸ್ಟ್ಯಾಂಡ್ ಮಿಕ್ಸರ್ನ ಯೂಸ್ ಮಾಡ್ಕೊಳ್ತೀನಿ. ಏಕೆಂದರೆ ಹಿಟ್ಟು ಚೆನ್ನಾಗಿ ಕಲಿಸ್ಕೋಬೋದು, ಜೊತೆಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗಾಗಿ ಸೊ ನಾನಿಲ್ಲಿ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ನಷ್ಟು ಮೊಸರು, ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಕ್ಕರೆ ಪುಡಿ, ಅರ್ಧ ಟೀ ಸ್ಪೂನ್ನಷ್ಟು ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ, 2 ಟೇಬಲ್ ಸ್ಪೂನಷ್ಟು ಎಣ್ಣೆ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಸ್ವಲ್ಪ ನೋಡಿ ಹಾಕ್ಕೊಳ್ತೀನಿ. ಇವಾಗ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ನಾನು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ತೊಗೊಂಡಿದ್ದೀನಿ. ನೋಡಿ ನೀರು ಹಾಕ್ಕೋಬೇಕು. ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇದೇನಾಗಿದೆ ಈಗ ನೋಡಿ, ಈ ಥರ ಚೆನ್ನಾಗಿ ಮೆತ್ತಗೆ ಕಲಿಸ್ಕೋಬೇಕು. ಸೇಮ್ ಚಪಾತಿ ಹಿಟ್ಟು ಕಲಿಸ್ತೀವಲ್ವ ಆ ಥರ ಹಿಟ್ಟು ರೆಡಿಯಾಗಿದೆ. ಈ ಥರ ಉಂಡೆ ಥರ ಮಾಡ್ಕೊಂಡ್ಬಿಟ್ಟು ಒಂದು ಬೌಲಲ್ಲಿ ಇಟ್ಕೊಳ್ಳೋಣ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ತೀನಿ. ಇದ್ರ ಮೇಲೆ ಒಂದು ಪ್ಲೇಟ್ನ ಹಾಕ್ಬಿಟ್ಟು ಒಂದು 20 ನಿಮಿಷ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಆ್ಯಂಡ್ ಇನ್ನು ಒಂದು 2-3 ವೀಡಿಯೋದಲ್ಲಿ ನಾನು ಈ ಸ್ಟ್ಯಾಂಡ್ ಮಿಕ್ಸರ್ನ ಯೂಸ್ ಮಾಡ್ಕೊಂಡಿದ್ದೆ. ಆಗ ತುಂಬ ಜನರು ನನಗೆ ಕೇಳಿದರು, ಯಾಕೆ ನೀವು ಈ ಸ್ಟ್ಯಾಂಡ್ ಮಿಕ್ಸರ್ನ ಯೂಸ್ ಮಾಡ್ತೀರಾ ಅಂತ ಹೇಳಿ ಕೇಳಿದ್ರು. ನನಗೆ ನೋಡಿ ಸ್ವಲ್ಪ 2 ಮಕ್ಕಳಿರೋದ್ರಿಂದ ಅಷ್ಟಾಗಿ ಟೈಮ್ ಸಾಕಾಗೋದಿಲ್ಲ. ಸೊ ನನಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೋ ಅದಕ್ಕೆ ಹಾಕಿಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಆಯಿತು, 1 ನಿಮಿಷದಲ್ಲೇ ನನಗೆ ಹಿಟ್ಟು ರೆಡಿ ಮಾಡಿಕೊಡುತ್ತೆ. ಜೊತೆಗೆ ಕೈಯಿಂದ ನಾವು ನಾದಬೇಕಾದ್ರೆ ಸ್ವಲ್ಪ ಎನರ್ಜಿ ಎಲ್ಲ ಹಾಕಿಬಿಟ್ಟು ನಾದಬೇಕಾಗತ್ತೆ. ಸೊ ಅಲ್ಲಿ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಅದಕ್ಕಾಗಿ ನಾನು ಈ ಥರ ಸ್ಟ್ಯಾಂಡ್ ಮಿಕ್ಸರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಏನೇ ಹಿಟ್ಟು ಕಲಿಸ್ಬೇಕಂದ್ರೂ ನನಗಿದು ತುಂಬ ಅಂದರೆ ತುಂಬ ಈಸಿಯಾಗಿ ಕೆಲಸಕ್ಕೆ ಬರುತ್ತೆ. ಆ್ಯಂಡ್ ನಾನು ಇದು ಬಂದುಬಿಟ್ಟು ಅಗಾರೋನಲ್ಲಿ ತರಿಸ್ಕೊಂಡಿರೋವಂಥದ್ದು. ಒಂದು ವೇಳೆ ನೀವು ತೊಗೊಳ್ಬೇಕು ಅಂದ್ಕೊಂಡ್ರೆ ಪ್ರಾಡಕ್ಟ್ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಅಗಾರೋ ವೆಬ್ಸೈಟ್ನಲ್ಲಿ ಸಿಗುತ್ತೆ, ಹಾಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರ ಮನೇಲಿ ಈ ಥರದ್ದು ಒಂದಿತ್ತು ಅಂದರೆ ಮನೇಲಿ ಎಷ್ಟು ಜನರು ಇದ್ರೂ ಆರಾಮ್ಸೆ ಚಪಾತಿ, ಪರೋಟ, ಈ ಥರ ನಾನ್ ಏನು ಬೇಕಾದರೂ ಮಾಡ್ಕೋಬೋದು. ಇದನ್ನು ಮೊಟ್ಟೆ ಬೇರೆ ಬೆಂದಿದೆ, ಸ್ಟವ್ ಆಫ್ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ಒಂದು ಕಡೆ ಅದು ನೆನೆಯೋಷ್ಟೊತ್ತಿಗೆ ನಾನು ಈ ಎಗ್ ಕರಿಗೆ ಏನೆಲ್ಲ ಬೇಕೋ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಇದಕ್ಕೆ ನಾನು 2 ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ತೆಳುವಾಗಿ ಕಟ್
ಹಾಗೆ ಒಂದು 2 ಹಸಿಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಜಾಸ್ತಿ ಇದೆ, ಹಂಗಾಗಿ 2 ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟ್ ನಾನು ಈ ಮೊಟ್ಟೆ ಕರಿನ ಮಾಡ್ಕೊಳ್ಲಿಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಹುರ್ಕೋಬೇಕು. ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಒಂದು 10 ಗೋಡಂಬಿ ತಗೊಂಡಿದ್ದೀನಿ, ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸಲು, 1.5 ಇಂಚಷ್ಟು ಶುಂಠಿ, ಹಾಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದೆಲ್ಲದನ್ನು ಹಾಕ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ. ಆ್ಯಂಡ್ ಯೂಶ್ವಲಿ ಏನಾಗುತ್ತೆ ಗೊತ್ತಾ, ಈ ಗಾರ್ಲಿಕ್ ತಂದೂರಿ ನಾನು ಮಾಡ್ಕೊಂಡಾಗ ಅದಕ್ಕೆ ಕಾಂಬಿನೇಷನ್ ಕರ್ರಿ ಏನು ಮಾಡ್ಕೊಳ್ತೀವಲ್ವ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಇದಕ್ಕೆ ಜಾಸ್ತಿ ಬಂದುಬಿಟ್ಟು ಮಶ್ರೂಮ್ ಕರ್ರಿ ಮಾಡ್ಕೊಳ್ತೀನಿ, ಮತ್ತು ಈ ಥರ ಎಗ್ ಕರ್ರಿ ಮಾಡ್ಕೊಳ್ತೀನಿ. ಅದ್ರ ಜೊತೆ ತಿನ್ಲಿಕ್ಕೆ ನಮಗೆ ತುಂಬಾ ಇಷ್ಟ ಆಗುತ್ತೆ. ಈರುಳ್ಳಿ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಬೇಕು, ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಈಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಇದು ಸ್ವಲ್ಪ ತಣ್ಣಗಾಗಲಿ. ಕುದಿಸಿರೋ ಮೊಟ್ಟೆನ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಮೊಟ್ಟೆನೂ ನಾನು ಕಟ್ ಮಾಡಿಡ್ತೀನಿ. ಫ್ರೆಂಡ್ಸ್, ಈ ಮಸಾಲೆ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ, ಸ್ವಲ್ಪ ನೀರು. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಈಗ ಮಸಾಲೆ ರೆಡಿ ಆಗಿದೆ. ಈಗ ಬಾಣಲಿಗೆ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಉಪ್ಪು, ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ ತಗೊಂಡಿದ್ದೀನಿ. ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಈ ಮೊಟ್ಟೆನ ಹಾಕೊಳ್ಳೋಣ. ಜಸ್ಟ್ 1 ನಿಮಿಷ ಇದನ್ನು ಮಿಕ್ಸ್ ಮಾಡ್ತಾ ಬೇಯಿಸ್ಕೊಂಡ್ರೆ ಸಾಕು. ಈಗ ಬೇಯಿಸಿರೋ ಮೊಟ್ಟೆನ ಒಂದು ಪ್ಲೇಟಿಗೆ ತಗೊಳ್ಳೋಣ. ಈಗ ಮತ್ತೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇಡಿಸುತ್ತೆ. ನಾನಿಲ್ಲಿ 1 ಪೀಸ್ ಚಕ್ಕೆ, ಒಂದು 4 ಲವಂಗ, 2 ಏಲಕ್ಕಿ ತೊಗೊಂಡಿದ್ದೀನಿ. ಮಸಾಲೆನ ಹಾಕ್ಕೊಳ್ಳೋಣ. ಸ್ವಲ್ಪ ಹುರ್ಕೊಳ್ಳೋಣ. ಇದನ್ನ ನಾವು ರುಬ್ಬಿಟ್ಕೊಂಡಿದ್ವಲ್ವ ಮಸಾಲೆನ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. 1 ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು 1/4 ಕಪ್ನಷ್ಟು ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಹಾಕಬೇಕಾದ್ರೆ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹಾಕೋಬೇಕು, ಇಲ್ಲಾಂದರೆ ಮೊಸರು ಹೊಡೆದೋಗ್ಬಿಡುತ್ತೆ. ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಮೊಸರು ಹಾಕೋದ್ರಿಂದ ಒಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ. ನಮಗೆ ಇದು ಹೊರಗಡೆ ಎಲ್ಲ ನಾವು ತಿಂತೀವಲ್ವ ರೆಸ್ಟೋರೆಂಟ್ಗಳಲ್ಲಿ, ಸೇಮ್ ಆ ಟೇಸ್ಟ್ ಬರುತ್ತೆ. ಫ್ರೆಂಡ್ಸ್, ಹಾಗೆ ಮಸಾಲೆ ಬಂದುಬಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, ಜೀರಿಗೆನ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಕಸೂರಿ ಮೇಥಿನ, ಇದು 3ನ್ನ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ 1 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡೋಣ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಇದ್ರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಇದಕ್ಕೆ ಬೇಕಾದಷ್ಟು ನೀರನ್ನ ಹಾಕೋಣ. ನಾನು ಜಾರ್ನಲ್ಲಿ ನೀರು ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ಉಪ್ಪೇನಾದರೂ ಕಡಿಮೆ ಆಗಿದ್ರೆ ನೋಡಿಬಿಟ್ಟು ಹಾಕ್ಕೊಂಡ್ಬಿಡೋಣ. ನಾನಿಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು
ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನ ಜಸ್ಟ್ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಮೊಟ್ಟೆನ ಹಾಕೊಂಡ್ಬಿಡೋಣ. ನಿಧಾನಕ್ಕೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ಕೋಬೇಕು. ಸೊ ಇನ್ನೇನಾಗಿದೆ, ಫ್ರೆಂಡ್ಸ್ ಈಗ ಗ್ರೀನ್ ಮಸಾಲಾ ಎಗ್ ಕರ್ರಿ ರೆಡಿ ಆಗಿದೆ. ನೀವು ಇದನ್ನ ಚಪಾತಿ, ರೋಟಿ, ನಾನ್ ಜೊತೆ ಹಾಗೆ ರೈಸ್ ಜೊತೆ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ಸೂಪರ್ ಆಗಿರುತ್ತೆ. ಸೊ ಕರ್ರಿ ಅಂತೂ ರೆಡಿ ಆಯಿತು. ಈಗ ಗಾರ್ಲಿಕ್ ನಾನ್ ಕೂಡ ರೆಡಿ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇನ್ನು ನಾನ್ಗೋಸ್ಕರ ನಾನಿಲ್ಲಿ ಎಳ್ಳು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಫ್ರೆಂಡ್ಸ್, ಬೆಳ್ಳುಳ್ಳಿನ ನೀವು ತುರಿದ್ಬಿಟ್ಟಾದರೂ ತಗೊಳ್ಬೋದು. ಬಟ್ ನಾನೇನು ಮಾಡ್ತೀನಿ ಗೊತ್ತಾ, ಈ ಥರ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ನಮಗೆ ತುಂಬ ಫೈನಾಗಿ ಬರುತ್ತೆ. ಕಟ್ ಮಾಡೋದಕ್ಕಿಂತ ನೋಡಿ ಈ ಥರ ಬರುತ್ತೆ. ನಾನು ಕೆಲವೊಂದು ಸಲ ಸಿಪ್ಪೆ ಸಮೇತ ಹಾಕಿ ಮಾಡಿಬಿಡ್ತೀನಿ. ಸಿಪ್ಪೆ ಎಲ್ಲ ಹೋಗ್ಬಿಟ್ಟು ಈ ಥರ ನಮಗೆ ತರ್ತರಿಯಾಗಿ ಬರುತ್ತೆ. ಸೊ ಇದರಿಂದ ಪ್ರೋಸೆಸ್ ಬೇಗ ಆಗುತ್ತೆ ಅಂತೆ ಅಷ್ಟೇ. ಫ್ರೆಂಡ್ಸ್, ಈಗ ನಾನು ರೆಡಿ ಮಾಡ್ಕೊಳ್ಳೋಣ. ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ನೆಂದಿದೆ ಅಂತ. ಈ ಥರ ಇರಬೇಕು ನಾನ್ ಮಾಡಲಿಕ್ಕೆ. ಸೊ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನ ಮಾಡ್ಕೋಬೋದು. ಸೊ ಈ ಹಿಟ್ಟನ್ನ ಈ ಥರ ಉಂಡೆ ಥರ ತೊಗೊಂಡ್ಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಸೊ ಈ ಥರ ಸ್ವಲ್ಪ ಉದ್ದಕ್ಕೆ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕೊಳ್ಳೋಣ. ಫ್ರೆಂಡ್ಸ್, ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಮಾಡ್ಕೋಬೋದು. ಇನ್ನೂ ಉದ್ದ ಮಾಡ್ಕೊಂಡ್ಬಿಟ್ಟು ಕೂಡ ಬೇಯಿಸ್ಬೋದು. ಬಟ್ ನನ್ನ ತವ ಯಾವ ಸೈಜ್ಗಿದೆಯೋ ಆ ಸೈಜಿಗೆ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಎಳ್ಳು ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಕರಿ ಎಳ್ಳಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡಿದ್ವಲ್ವ, ಜಸ್ಟ್ ಇದನ್ನ ಬೆರಳಿಂದ ಈ ಥರ ಪ್ರೆಸ್ ಮಾಡಬೇಕು. ಅವಾಗ ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇದನ್ನ ನಿಧಾನಕ್ಕೆ ತೆಗೆದ್ಬಿಟ್ಟು ಉಲ್ಟಾ ಮಾಡ್ಕೋಬೇಕು ಈ ಥರ. ಇದಕ್ಕೆ ಸ್ವಲ್ಪ ನೀರನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಏಕೆಂದರೆ ಇದು ತವದ ಮೇಲೆ ಹಾಕಿದ್ಮೇಲೆ ಅದು ಅಂಟ್ಕೋಬೇಕಲ್ವಾ, ಅದಕ್ಕೆ ಜಾಸ್ತಿ ಹಾಕಿದ್ರೂ ಮೆತ್ತಗಾಗೋಗ್ಬಿಡುತ್ತೆ. ಎಲ್ಲ ಕಡೆ ಒಟ್ಟಿನಲ್ಲಿ ಅಂಟ್ಕೋಬೇಕಷ್ಟೆ. ಇದನ್ನ ನಿಧಾನಕ್ಕೆ ನಾವು ನೀರು ಅಪ್ಲೈ ಮಾಡಿದ್ವಲ್ವ ಆ ಸೈಡು ತವ ಮೇಲೆ ಹಾಕೋಬೇಕು. ಈಗ ಇದ್ರ ಮೇಲೆ ಬಬಲ್ಸ್ ಬರೋವರೆಗೂ ಇದನ್ನ ಹಾಗೆ ಇಡೋಣ. ಕಾಣಿಸ್ತಾ ಇದಲ್ವಾ, ನಿಧಾನಕ್ಕೆ ಬರ್ತಾ ಇದೆ. ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಇನ್ನೂ ಸ್ವಲ್ಪ ಹೊತ್ತು ಹೋಗಲಿ. 1-2 ನಿಮಿಷನಾದರೂ ನಾವು ಒಂದು ಸೈಡ್ ಈ ಥರ ಬೇಯಿಸ್ಬೇಕು. ಸೇಮ್ ನಮಗೆ ರೆಸ್ಟೋರೆಂಟಲ್ಲಿ ಇರುತ್ತಲ್ಲ ಆ ಥರ. ಫ್ರೆಂಡ್ಸ್, ಒಂದು ಸೈಡ್ ಆಗಿದೆ. ಈಗ ನಿಧಾನಕ್ಕೆ ತಿರುಗಿಸ್ಬಿಟ್ಟು ಸ್ಟವ್ನ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಸೊ ರೆಡಿ ಆಗಿದೆ. ಇದು ಬಿಸಿ ಇರಬೇಕಾದ್ರೇ ಇದ್ರ ಮೇಲೆ ಸ್ವಲ್ಪ ಬಟರ್ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. ನಾವು ಸ್ವಲ್ಪ ತೆಳುವಾಗಿ ಲಟ್ಸ್ಕೊಂಡ್ರೆ ಎಲ್ಲ ಕಡೆನೂ ಚೆನ್ನಾಗಿ ಕುಕ್ ಆಗಿರುತ್ತೆ. ನೋಡಿದ್ರಲ್ವಾ, ಹಿಂದೆನೂ ಅಷ್ಟೆ. ಸೊ ಇದೇ ಥರ ಉಳಿದಿರೋದನ್ನ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಈಗ ನಾನ್ ಕೂಡ ರೆಡಿ ಆಗಿದೆ. ಸರ್ವ್ ಮಾಡ್ಕೊಂಡ್ಬಿಡೋಣ. ಕರಿ ಹಾಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಇದ್ರ ಮೇಲೆ ಸ್ವಲ್ಪ ಕ್ರೀಮ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಬಿಸಿ ಬಿಸಿ ಆಗಿರುವಂತಹ ಗಾರ್ಲಿಕ್ ತಂದೂರಿ ನಾನ್ ಹಾಗೆ ಗ್ರೀನ್ ಎಗ್ ಕರಿ ರೆಡಿ ಆಗಿದೆ. ಸೊ ನೋಡ್ತಾ ಇದ್ರೆ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಅಲ್ವಾ?
ಹಾಂ, ನನಗೆ ಇವಾಗ ಖುಷಿ ಆಯಿತು. ರಾಜು ಬರೋಷ್ಟೊತ್ತಿಗೆ ರೆಡಿ ಮಾಡಿದ್ದೀನಿ. ಫ್ರೆಂಡ್ಸ್, ನಾನೀಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ನೋಡಿ, ನೋಡ್ತಾ ಇದ್ರೇ ಗೊತ್ತಾಗತ್ತಲ್ವಾ ಎಷ್ಟು ಸಾಫ್ಟ್ ಇದೆ ಅಂತ. ಬಾಯಲ್ಲಿಟ್ಟರೆ ಹಂಗೆ ಕ್ರೀಮಿ ಆಗಿದೆ. ಸಕಲಾಗಿದೆ. ಎಗ್ ಜೊತೆ ತಿನ್ನೋಣ. ಸೂಪರ್ ಇದೆ. ನೀವು ಇವು 2 ರೆಸಿಪಿ ಪಕ್ಕಾ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಅಷ್ಟೊಂದು ಸಕಲಾಗಿ ಬಂದಿದೆ. ಆ್ಯಂಡ್ ನೀವು ಇದನ್ನು ಟ್ರೈ ಮಾಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ಖುಷಿ ಆಗುತ್ತೆ. ಇವತ್ತಿನ ಈ 2 ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.